ಖರ್ಜೂರದಲ್ಲಿ ಎಲ್ಲಾ ಪ್ರಮುಖವಾದ ಪೋಷಕಾಂಶಗಳು ಇರೋದ್ರಿಂದ ಇದನ್ನ ನಿತ್ಯವೂ ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ. ದಿನವೂ ಕೇವಲ ಒಂದೊಂದೇ ಖರ್ಜೂರ ತಿನ್ನೋದ್ರಿಂದಲೂ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತಲೇ ತೋರಿಸ್ತೀವಿ. ಈ ಸ್ಟೋರಿ ನೋಡಿ. ದಿನಕ್ಕೊಂದು ಖರ್ಜೂರ ತಿಂದ್ರೂ ಇಷ್ಟೊಂದು ಲಾಭ. ಕೆಲವು ಆಹಾರಗಳನ್ನ ನಾವು ನಿತ್ಯ ಆಹಾರವಾಗಿ ಅಭ್ಯಾಸ ಮಾಡೋದ್ರಿಂದ ನಮಗೆ ಸಾಕಷ್ಟು ಆರೋಗ್ಯದ ಲಾಭಗಳಿವೆ. ಅಂತಹ ಆಹಾರದ ಪೈಕಿ ಖರ್ಜೂರವು ಒಂದು. ನಮ್ಮ ಹಿರಿಯರು ಬಹಳ ಹಿಂದೆಯೇ ಖರ್ಜೂರದ ಉಪಯೋಗವನ್ನ ಅರಿತುಕೊಂಡು ಅದರ ಲಾಭಗಳನ್ನ ಪಡೀತಿದ್ರು. ವೈದ್ಯರುಗಳು, ಆಹಾರ ತಜ್ಞರು ದಿನಕ್ಕೊಂದು ಖರ್ಜೂರ ಸೇವಿಸಿ ಅಂತ ಹೇಳೋದನ್ನ ನೀವು ಕೇಳಿರಬಹುದು. ಖರ್ಜೂರ ಒಂದು ಸಂಪೂರ್ಣ ಆಹಾರ. ಇದರಲ್ಲಿ ಎಲ್ಲಾ ಪ್ರಮುಖವಾದ ಪೋಷಕಾಂಶಗಳು ಇರೋದ್ರಿಂದ ಇದನ್ನ ನಿತ್ಯವೂ ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯದ ಲಾಭಗಳಿವೆ. ಆದ್ರೆ ಖರ್ಜೂರವನ್ನ ಹೆಚ್ಚು ತಿನ್ನೋದ್ರಿಂದ ಕೆಲವು ಅನನುಕೂಲತೆಗಳು ಇಲ್ಲದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಖರ್ಜೂರದ ಸೇವನೆಯಿಂದ ತೂಕ ಹೆಚ್ಚಾಗೋ ಸಂಭವ ಇದೆ. ಯಾಕಂದ್ರೆ ಇದರಲ್ಲಿ ಹೆಚ್ಚು ಕ್ಯಾಲೋರಿ ಇದೆ. ಹಾಗಾಗಿ ಇದು ತೂಕ ಇಳಿಸುವ ಮಂದಿ ಇದನ್ನ ಪರಿಗಣಿಸೋದಿಲ್ಲ. ನೈಸರ್ಗಿಕ ಸಕ್ಕರೆ ಇದರಲ್ಲಿ ಅಧಿಕವಾಗಿರೋದ್ರಿಂದ ಮಧುಮೇಹಿಗಳು ಹೆಚ್ಚು ತಿನ್ನೋದು ಒಳ್ಳೆಯದಲ್ಲ. ಕಿಡ್ನಿ ಸಮಸ್ಯೆ ಇರೋ ಮಂದಿಯು ವೈದ್ಯರ ಸಲಹೆಯನ್ನ ಪಡೆದು ಸೇವಿಸಬಹುದು. ಆಸ್ತಮಾ ಇರೋ ಮಂದಿಗೆ, ಅಲರ್ಜಿ ಸಮಸ್ಯೆ ಇರೋ ಮಂದಿಗೆ ಖರ್ಜೂರದಲ್ಲಿ ಸಲ್ಫೈಟ್ ಇರೋ ಕಾರಣ ಅಷ್ಟು ಒಳ್ಳೆಯ ಇದರ ಹೊರತಾಗಿ ಖರ್ಜೂರವನ್ನ ಮಿತವಾಗಿ ದಿನಕ್ಕೊಂದರಂತೆ ತಿನ್ನೋ ಅಭ್ಯಾಸವನ್ನ ಮಾಡಿಕೊಂಡ್ರೆ ಅದರಿಂದ ಸಾಕಷ್ಟು ಲಾಭಗಳನ್ನ ಪಡೆದುಕೊಳ್ಳಬಹುದು. ಹಾಗಿದ್ರೆ ನಿತ್ಯವೂ ಒಂದು ಖರ್ಜೂರವನ್ನ ತಿನ್ನಬೇಕು ಅನ್ನೋದು ಯಾವ ಕಾರಣಕ್ಕೆ ನೋಡ್ತಾ ಹೋಗೋಣ. ಖರ್ಜೂರದಲ್ಲಿ ಸಾಕಷ್ಟು ನಾರಿನಂಶ ಇದೆ. ಇದು LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಇಳಿಸುವಲ್ಲಿ ಸಹಾಯ ಮಾಡುತ್ತೆ. ಹೀಗಾಗಿ ಇದು ಹೃದಯದ ಆರೋಗ್ಯಕ್ಕೆ ಪರೋಕ್ಷವಾಗಿ ಸಹಾಯ ಮಾಡುತ್ತೆ. ಇನ್ನು ಆಂಟಿ ಆಕ್ಸಿಡೆಂಟ್. ಖರ್ಜೂರದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರೋದ್ರಿಂದ ಹಲವು ರೋಗಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಖರ್ಜೂರವು ಸಣ್ಣ ಕರುಳಿನಲ್ಲಿ ಶೇಖರಣೆಯಾಗೋ ಕೆಟ್ಟ ಬ್ಯಾಕ್ಟೀರಿಯಾವನ್ನ ಹೊಡೆದೋಡಿಸಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನ ಉತ್ತೇಜಿಸುತ್ತೆ. ಇನ್ನು ಖರ್ಜೂರದಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರೋದ್ರಿಂದ ಹೃದಯ, ಶ್ವಾಸಕೋಶ ಹಾಗೆಯೇ ಮಾಂಸಖಂಡಗಳ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಇನ್ನು ಖರ್ಜೂರದಲ್ಲಿ ಎಲ್ಲಾ ಬಗೆಯ ವಿಟಮಿನ್ಗಳು ಹೇರಳವಾಗಿದ್ದು ಇದು ಸುಸ್ತು ಹಾಗೂ ನಿಶಕ್ತಿಯನ್ನ ದೂರವಿರಿಸುತ್ತೆ. ಬೇಸಿಗೆಯಲ್ಲಿ ಸುಸ್ತು, ತಲೆ ಸುತ್ತುವಿಕೆ ಇತ್ಯಾದಿ ಸಮಸ್ಯೆಗಳಿದ್ರೆ ಖರ್ಜೂರವನ್ನ ಹೀಗೆ ತಿನ್ನೋದ್ರಿಂದ ಲಾಭ ಪಡೆಯಬಹುದು. ಹಾಗೆಯೇ ಖರ್ಜೂರದಲ್ಲಿ ಪೊಟ್ಯಾಷಿಯಂ ಹೇರಳವಾಗಿರೋದ್ರಿಂದ ಇದು ಸೋಡಿಯಂ ಅನ್ನ ದೇಹದಿಂದ ಹೊರಕ್ಕೆ ಕಳಿಸಲು ನೆರವಾಗುತ್ತೆ. ಜೊತೆಗೆ ಸರಿಯಾದ ಹೃದಯ ಬಡಿತಕ್ಕೂ ಕೂಡ ಸಹಾಯ ಮಾಡುತ್ತೆ. ಖರ್ಜೂರದಲ್ಲಿ ಕಬ್ಬಿಣಾಂಶ ಹೆಚ್ಚಿರೋದ್ರಿಂದ ಇದು ಅನಿಮಿಯಾದಂತಹ ರಕ್ತಹೀನತೆಯನ್ನ ಉಂಟು ಮಾಡೋದಿಲ್ಲ. ರಕ್ತ ಕಡಿಮೆ ಇರೋ ಮಂದಿಗೆ, ನಿಶಕ್ತಿ, ಸುಸ್ತಿನಂತಹ ಸಮಸ್ಯೆಯ ಮಂದಿಗೆ ಇದು ಉತ್ತಮ ಆಹಾರ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸುವ ಕೆಲಸವನ್ನ ಖರ್ಜೂರ ಮಾಡುತ್ತೆ. ಇದರಲ್ಲಿ ಸಾಕಷ್ಟು ಖನಿಜಾಂಶಗಳಿರೋದ್ರಿಂದ ಇದು ಎಲುಬನ್ನ ಗಟ್ಟಿಗೊಳಿಸುವಲ್ಲಿ ಸಹಾಯ ಮಾಡುತ್ತೆ. ಮೂಳೆ ಸವೆತ ಮತ್ತಿತರ ಎಲುಬಿನ ಸಮಸ್ಯೆ ಇರೋ ಮಂದಿಗೆ ಇದು ಬಹಳ ಒಳ್ಳೆಯದು. ಲೈಂಗಿಕ ಶಕ್ತಿ ಹೆಚ್ಚಿಸುವಲ್ಲಿಯೂ ಖರ್ಜೂರದ ಕಾಣಿಕೆ ದೊಡ್ಡದು. ಲೈಂಗಿಕ ರೋಗಗಳಿದ್ದರೂ ಕೂಡ ಖರ್ಜೂರದ ಸೇವನೆಯಿಂದ ಕೊಂಚ ಮಟ್ಟಿನ ಪರಿಹಾರ ಕಾಣಬಹುದು. ಇನ್ನು ಕೂದಲು ಉದುರುವಿಕೆ ಸೇರಿದಂತೆ ಕೂದಲ ಸಮಸ್ಯೆಗಳಿಗೆ ಖರ್ಜೂರ ಅತ್ಯಂತ ಒಳ್ಳೆಯದು. ನಿತ್ಯವೂ ಒಂದು ಖರ್ಜೂರವನ್ನ ನಿಯಮಿತವಾಗಿ ತಿನ್ನೋದ್ರಿಂದ ಸಾಕಷ್ಟು ಕೂದಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.